ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಸಚಿವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಮತ್ತೆ ಶಿವ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಪರಿಹಾರಕ್ಕಾಗಿ ರೈತರು ಬರಗಾಲ ಬರಲಿ ಅಂತ ಕಾಯ್ತಿರ್ತಾರೆ ಅಂತ ನಾಲಿಗೆ ಹರಿಯಬಿಟ್ಟಿದ್ದಾರೆ. ಇದಕ್ಕೆ ಕೇಸರಿ ನಾಯಕರು ನಿಗಿಯಾದ ಬಳಿಕವೂ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಕರ್ನಾಟಕದ ಕ್ರಿಕೆಟರ್ ಕೆಸಿ ಕಾರ್ಯಪ್ಪ ಪ್ರೇಮ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಮದುವೆಯಾಗ್ತೀನಿ ಅಂತ ನಂಬಿಸಿ ಯುವತಿಗೆ ಅವರು ವಂಚಿಸಿದ್ದಾರಂತೆ. ಆದರೆ ಯುವತಿ ಗಾಂಜಾ ಸೇವನೆಯೇ ಇಷ್ಟಕ್ಕೆಲ್ಲ ಕಾರಣ ಅಂತ ಕಾರ್ಯಪ್ಪ ಮರು ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನೇ ಹೆಚ್ಚಾಗ್ತಾ ಇದೆ. ಇಷ್ಟು ದಿನ ದಾಖಲಾಗದ ಉಪತಳಿ JN1 ಪತ್ತೆಯಾಗಿದೆ. ಬರೋಬ್ಬರಿ 34 ಪ್ರಕರಣಗಳು ಸಿಕ್ಕಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಾಕ್ ಕೊಟ್ಟಿದ್ದಾರೆ. ಕಾಟೇರ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ನಟ ದರ್ಶನ್ ಸುಮಲತಾ ಮಂಡ್ಯದಲ್ಲೇ ಮತ್ತೆ ಸ್ಪರ್ಧೆ ಮಾಡೋ ಸುಳಿವು ಕೊಟ್ಟಿದ್ದಾರೆ. ನಿಮ್ಮ ಸೇವೆ ಮಾಡೋ ಅವಕಾಶ ಮತ್ತೊಮ್ಮೆ ಸೋಮ್ಮಾಗೆ ನೀಡಿ ಅಂತ ಅಭಿಮಾನಿಗಳಲ್ಲಿ ದರ್ಶನ್ ಮನವಿ ಮಾಡಿಕೊಂಡಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು 1 ಲಕ್ಷಕ್ಕೂ ಅಧಿಕ ಮಂದಿ ಸೇರೋ ನಿರೀಕ್ಷೆ ಇದ್ದು ಭಕ್ತರಿಗಾಗಿ ಟೆಂಟ್ ಸಿಟಿ ನಿರ್ಮಾಣ ಆಗ್ತಾ ಇದೆ. ಸೀತಾಮಾತೆಯ ತವರಿನಿಂದ ವಿಶೇಷ ಉಡುಗೊರೆಗಳು ಬರ್ತಾ ಇದೆ. ಇತ್ತ ಖ್ಯಾತ ಯೂಟ್ಯೂಬರ್ ಶಬನಂ ಶೇಖ್ ಮುಂಬೈನಿಂದ ರಾಮ ಮಂದಿರಕ್ಕೆ ಕಾಲ್ನಡಿಗೆ ಹೊರಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.